ಯಾವ ಅಣ್ಣ ತಮ್ಮಂದಿರ ಮಧ್ಯೆ ಆಸ್ತಿ ವಿಷಯಕ್ಕೆ ಹಣದ ವಿಷಯಕ್ಕೆ ಮನಸ್ತಾಪ ಬರುತ್ತೋ ಆ ಮನೆ ಯಾವತ್ತೂ ಕೂಡ ಉದ್ಧಾರ ಆಗಲ್ಲ. ಆ ಮನೆ ಅಲ್ಲಿಗೆ ಸರ್ವನಾಶ ಅಂತಾನೆ. ಊರಲ್ಲಿ ಇಬ್ರು ಅಣ್ಣ ತಮ್ಮಂದ್ರು ಇರ್ತಾರೆ. ಅವರಿಬ್ಬರು ಕೂಡ ಒಂದು ದಿವಸ ಕಾಡಿಗೆ ಕಟ್ಟಿಗೆ ತರದಕ್ಕೆ ಹೋದಾಗ ಕಾಡಿನಲ್ಲಿ ಒಂದು ಮಡಕೆ ಪೂರ್ತಿ ಚಿನ್ನದ ನಾಣ್ಯಗಳಿರುವಂತ ಒಂದು ನಿಧಿ ಸಿಗುತ್ತೆ ಅವರಿಗೆ. ಸೊ ಅವರಿಬ್ರು ಡಿಸೈಡ್ ಮಾಡ್ತಾರೆ, ಇವಾಗಲೇ ಇದನ್ನ ತಗೊಂಡು ಊರಿಗೆ ಹೋದ್ರೆ ಊರಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ, ತೊಂದರೆ ಕೊಡ್ತಾರೆ, ಮಧ್ಯರಾತ್ರಿ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆಗ ತಮ್ಮ ಹೇಳ್ತಾನಂತೆ, ಸರಿ ಅಣ್ಣ ನೀನ್ ಇಲ್ಲೇ ಇದನ್ನ ಕಾಯ್ತಿರು, ನಾ ಮನೆಗೆ ಹೋಗಿ ಊಟ ತಗೋಬಿಡ್ತೀನಿ ಅಂತ ಮನೆಗೆ ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಆ ತಮ್ಮನ ಮನಸ್ಸಲ್ಲಿ ಒಂದು ಮನಸ್ಥಿತಿ ಬರುತ್ತೆ, ನಮ್ಮ ಅಣ್ಣ ಹೆಂಗಿದ್ರು ಮದುವೆ ಆಗಿದೆ, ಮಕ್ಕಳಾಗಿದೆ, ಸೆಟಲ್ ಆಗಿದ್ದಾನೆ, ಅವನಿಗೆ ಯಾಕೆ ಬೇಕು ಈ ಆಸ್ತಿ, ಮನೆ ಪೂರ್ತಿ ತಗೊಂಡ್ಬಿಡೋಣ ಅನ್ನೋ ಒಂದು ಆಸೆ ಅವನಿಗೆ ಬರುತ್ತೆ. ಊಟ ತಗೋಬಿಡ್ತಿರ್ಬೇಕಾದ್ರೆ ಆ ಊಟದಲ್ಲಿ ವಿಷ ಹಾಕ್ಬಿಡ್ತಾನೆ. ಇನ್ನೊಂದು ಕಡೆ ಅಣ್ಣನ ಮನಸ್ಸಲ್ಲಿ ಒಂದು ಆಸೆ ಬರುತ್ತೆ, ನನ್ನ ತಮ್ಮನಿಗೆ ಇನ್ನು ಮದುವೆನೇ ಆಗಿಲ್ಲ, ಅವ್ನಿಗೇನು ಜವಾಬ್ದಾರಿಗಳೆಲ್ಲ ನನ್ನ ಮೇಲಿದೆ, ನನ್ನ ತಮ್ಮನಿಗೆ ಯಾಕೆ ಬೇಕಿದು, ಇದು ಪೂರ್ತಿ ನಾನೇ ತಗೋಬೇಕು ಅಂತ ಅವ್ನು ಡಿಸೈಡ್ ಮಾಡ್ತಾನೆ. ಸೊ ತಮ್ಮ ಆ ಊಟವನ್ನ ತಗೊಂಡು ಬಂದ ತಕ್ಷಣ ಅಣ್ಣ ಏನ್ ಮಾಡ್ತಾನೆ, ತನ್ನ ಜೇಬಲ್ಲಿ ಇದ್ದಂತ ಒಂದು ಚಾಕುನ ತಗೊಂಡು ತಮ್ಮನನ್ನ ಸಾಯಿಸ್ಬಿಡ್ತಾನೆ. ಸೊ ತಮ್ಮನನ್ನ ಸಾಯಿಸಿದ ಮೇಲೆ ಹೊಟ್ಟೆ ಹಸಿತಿತ್ತಲ್ಲ, ರಾತ್ರಿ ಊರಿಗೆ ಹೋಗ್ಬೇಕು. ಸೊ ಹೊಟ್ಟೆ ಹಸಿತಿದ್ದಂತ ಆ ಊಟವನ್ನ ಮಾಡ್ತಾನೆ, ತಮ್ಮ ತಂದ ಊಟವನ್ನ, ಅದರಲ್ಲಿ ವಿಷ ಇರುತ್ತೆ, ತಮ್ಮನು ಕೂಡ ಸಾಯ್ತಾನೆ. ಸೊ ಯಾವಾಗ ನಮ್ಮ ಜೀವನದಲ್ಲಿ ನಾವು ಹಣಕ್ಕೆ, ಆಸ್ತಿಗೆ, ಸಂಬಂಧಗಳಿಗಿಂತ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡ್ತೀವೋ, ಸಂಬಂಧಗಳಿಗಿಂತ ಹೆಚ್ಚು ಮೌಲ್ಯವನ್ನು ಕೊಡ್ತೀವೋ, ಆಗ ನಮ್ಮ ಮನೆಯಲ್ಲೂ ಕೂಡ, ನಮ್ಮ ಸಂಸಾರದಲ್ಲೂ ಕೂಡ ಇದೇ ಆಗುತ್ತೆ.